ಭರವಸೆಯನ್ನೆಂದು ಕಳೆದುಕೊಳ್ಬೇಡಿ, ನಮ್ಮ ಸಮಯ ಬಂದೇ ಬರುತ್ತದೆ. ಗೌರ್ ಗೋಪಾಲ್ ದಾಸ್. ಮುಖವನ್ನು ನೋಡಿ ಎಂದು ಮಣೆ ಹಾಕಬಾರ್ದು. ಕೆಲವರಿಗೆ ಒಳ್ಳೆಯದಾಗಿದ್ದು ನಮಗೆ ಕೆಟ್ಟದಾಗ್ಬೋದು, ಕೆಲವ್ರಿಗೆ ಕೆಟ್ಟದಾಗಿದ್ದು ನಮಗೆ ಒಳ್ಳೆಯದಾಗ್ಬೋದು. ಹಾಗಾಗಿ ನಮ್ಮ ಪ್ರಯತ್ನದ ಮೇಲೆ ನಮಗೆ ನಂಬಿಕೆ ಇರಬೇಕು, ಆ ಪ್ರೋಸೆಸ್ನ ಬಗ್ಗೆ ನಮಗೆ ನಂಬಿಕೆ ಇರಬೇಕು, ನಮಗೆ ಸಮಯ ಬಂದೇ ಬರುತ್ತದೆ ಅನ್ನುವಂತಹ ನಂಬಿಕೆ ಇರಬೇಕು. ಟ್ರಸ್ಟ್ ದ ಟೈಮ್ ಆಫ್ ಯೂನಿವರ್ಸ್. ಹಾಗಾಗಿ ಬಿತ್ತನೆಗೆ ತಯಾರಾದಂತಹ ಬೀಜವನ್ನ ಅಂಗಡಿಯಲ್ಲಿ ಇಟ್ಟಿರ್ತಾರೆ. 5 ವರ್ಷಗಳ ಕಾಲ ಆ ಬೀಜ ಅಂಗಡಿಯಲ್ಲೇ ಇರುತ್ತದೆ. ಆ ಬೀಜ ಸದಾ ಅನ್ಕೊಳ್ತಾ ಇರುತ್ತೆ, ಯಾವಾಗ ನನ್ನ ಸಮಯ ಬರುತ್ತೆ, ಯಾವಾಗ ನನ್ನ ಸಮಯ ಬರುತ್ತೆ, ನಾನು ಯಾವಾಗ ಆ ಭೂಮಿಗೆ ಹೋಗ್ತೀನಿ, ನಾನು ಯಾವಾಗ ಚಿಗುರು ಹೊಡೆದು ಹೆಮ್ಮರವಾಗಿ ಬೆಳೆದು ನಿಲ್ತೀನಿ ಅಂತ ಆ ಬೀಜ ಯಾವಾಗಲೂ ಹಪಹಪಿಸ್ತಾ ಇರುತ್ತದೆ. ಅದೇ ರೀತಿ ನಾವು ಸಹ ನಮ್ಮ ಸಮಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. 5 ವರ್ಷಗಳ ಕಾಲ ಆ ಬೀಜ ಅಂಗಡಿಯಲ್ಲಿ ಇದ್ದ ಮಾತ್ರಕ್ಕೆ ವೃಕ್ಷವಾಗುವಂತಹ ಆ ಸಾಮರ್ಥ್ಯವನ್ನು ಕಳ್ಕೊಳ್ಬೇಕೇನು? ಹಾಗಂತ ಅದು ವೃಕ್ಷವೇ ಆಗೋದಿಲ್ಲ ಅಂತ ಅರ್ಥನ? ಖಂಡಿತ ಇಲ್ಲ. ಯಾವತ್ತಾದ್ರೂ ಒಂದು ದಿನ ಆ ಸಮಯ ಬರುತ್ತೆ. ಆ ಸಮಯ ಬಂದಾಗ ಆ ಬೀಜ ಭೂಮಿಗೆ ಹೋಗುತ್ತೆ, ಹೆಮ್ಮರವಾಗಿ ಬೆಳೆಯುತ್ತೆ, ಅಥವಾ ಫಲವನ್ನು ನೀಡ್ಲಿಕ್ಕೆ ಪ್ರಾರಂಭವಾಗುತ್ತೆ. ಅದೇ ರೀತಿ ನಮ್ಮ ಸಮಯ ಬಂದೇ ಬರುತ್ತೆ. ಆ ಸಮಯ ಬರುವ ತನಕ ನಾವು ತಾಳ್ಮೆಯಿಂದ ಕಾಯಬೇಕು. ಆ ತಾಳ್ಮೆಯನ್ನ ಎಂದೂ ಕಳ್ಕೊಳ್ಬಾರ್ದು. ನಿರಂತರ ಪ್ರಯತ್ನವನ್ನ ಜಾರಿಯಲ್ಲಿಡಬೇಕು. ಭಗವಂತನ ಕೃಪೆಗಾಗಿ ಪ್ರಾರ್ಥನೆ ಮಾಡಬೇಕು. ಹಾಗಾಗಿ ಭರವಸೆ ಎಂದೂ ಕಳ್ಕೊಳ್ಬೇಡಿ. ನಮ್ಮ ಸಮಯ ಬಂದೇ ಬರುತ್ತೆ. ನಮಸ್ಕಾರ.